ಜೂನ್ 5ರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರೆ ಹೊರಟಿದ್ದಂತಹ ಸುನೀತಾ ವಿಲಿಯಮ್ಸ್ ಅವರು 60 ದಿನ ಆದರೂ ಕೂಡ ಇನ್ನೂ ಕೂಡ ISS ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಬಾಕಿಯಾಗಿದ್ದಾರೆ. ಅವರನ್ನು ಭೂಮಿಗೆ ವಾಪಸ್ ಕರೆತರಲು ನಾಸಾ ಕೂಡ ಇನ್ನಿಲ್ಲದಂಥ ಕಸರತ್ತು ಕೂಡ ಮಾಡ್ತಾ ಇದೆ. ಈಗಾಗಲೇ ಅದಕ್ಕೆ ಡೆಡ್ಲೈನ್ ಕೂಡ ಸಿಕ್ಕಿದ್ದು, ಅಂದರೆ ಆಗಸ್ಟ್ 19 ಅಥವಾ 20ರೊಳಗಾಗಿ ಅವನು ಭೂಮಿಗೆ ವಾಪಸ್ ಕರೆತರಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇದೀಗ ನಾಸಾ ಕೂಡ ಇರುವಂಥದ್ದು. ಹಾಗಾದರೆ ನಾಸಾ ಮುಂದಿರುವ ಆಯ್ಕೆಗಳೇನು, ಏನೇನು ಸಾಧ್ಯತೆ ಇದೆ, ಈ ಎಲ್ಲ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಸ್ರೋ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ SV ಶರ್ಮಾ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್, ಹೋಗಿರೋದು 1 ವಾರದ ಪ್ರಯಾಣ, ಈಗ 60 ದಿನ ಆಯ್ತು ಸರ್. ಈಗ ಏನೇನು ಇಸ್ರೋದ ಅಂದರೆ ನಾಸಾ ಮುಂದಿರೋ ಏನೇನು ಆಯ್ಕೆ ಇದೆ ಸರ್, ಏನೇನು ಸಾಧ್ಯತೆಗಳಿದೆ? ಜೂನ್ 5ನೇ ತಾರೀಕು ಇಲ್ಲಿಂದ ಅವರು ಸುನೀತಾ ವಿಲಿಯಮ್ಸ್ ಮತ್ತು ವಿಲಿಯಂ ಬೋರ್ ISSಗೆ ಹೋದರು. 5 ದಿನದ ಪ್ರಯಾಣ ಆಗಿತ್ತದು. 5 ದಿನದ ಪ್ರಯಾಣ ಅಂತ ಹೇಳಿಬಿಟ್ಟಾಗಿತ್ತು. ಆದರೆ ಲಾಂಚ್ ಆದಮೇಲೆ ಅವರು ISSಗೆ ಹೋದ ಮೇಲೆ 3 ಭಾಳ ಮೇಜರ್ ಪ್ರಾಬ್ಲಮ್ಸು ನಾಸಾ ಮತ್ತು ಸ್ಟಾರ್ಲೈನ್ ಬೋಯಿಂಗ್ನವ್ರದ್ದು ಆ ಒಂದು ಏನು ಕ್ರ್ಯೂ ಮಾಡಿರೋ ಸರ್ವಿಸ್ ಮಾಡಿರಲಿದೆ, 3 ಪ್ರಾಬ್ಲಮ್ ಎನ್ಕೌಂಟ್ರ್ ಆಯಿತು. ಒಂದು ಬಂದುಬಿಟ್ಟು ಅದರಲ್ಲಿದ್ದಂಥ ಒಂದು ಹೀಲಿಯಮ್ ಅಂತ ಏನು ಒಂದು ಗ್ಯಾಸ್ ಇದೆ, ಅದರದ್ದು ಲೀಕ್ ಆಗ್ತಾಯಿತ್ತು. ಅದರದ್ದು ಲೀಕಿನ ಪ್ರಮಾಣ ಹೇಗಿದೆ ಮತ್ತು ಎಷ್ಟು ಸೇಫ್ ಈ ಲೀಕ್ ರೇಟ್ ಏನಿದೆ ಅದು ಎಷ್ಟು ಸೇಫು ಈ ಆಸ್ಟ್ರೋನಟ್ಸ್ನ ವಾಪಸ್ ತರಲಿಕ್ಕೆ ಅನ್ನೋದು ಒಂದು ಅಧ್ಯಯನ ಆಗಬೇಕಾಗಿತ್ತು. ಎರಡನೇದು, ಈ ಒಂದು ಕ್ರ್ಯೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಏನು ಆಸ್ಟ್ರೋನಾಟ್ಸ್ನ ವಾಪಸ್ ತರಬೇಕು, ಅದರಲ್ಲಿ ಎಂಜಿನ್ಸ್ ಇರುತ್ತೆ, ಥ್ರಸ್ಟ್ ಎಂಜಿನ್ ಅಂತ ನಾವು ಹೇಳ್ತೀವಿ. 28 ಥ್ರಸ್ಟ್ ಎಂಜಿನ್ ಇರುತ್ತೆ. ಆ 28 ಥ್ರಸ್ಟ್ ಎಂಜಿನಲ್ಲಿ 5 ಥ್ರಸ್ಟ್ ಎಂಜಿನ್ನು ಲೀಕ್ ಆಗಿದ್ದಂಥ ಒಂದು ಪರಿಸ್ಥಿತಿ ಬಂದಿತ್ತು. ಅದರಿಂದ ಬಹಳಷ್ಟು ಎಕ್ಸ್ಪರಿಮೆಂಟ್ಸು ನಾಸಾ ಮಾಡಬೇಕಾಯಿತು. ಇದು ಏನು ಅದರಲ್ಲಿ ಫಂಡಮೆಂಟಲ್ ಆಗಿ ಪ್ರಾಬ್ಲಮ್ ಇದೆಯಾ, ಈ ಪ್ರಾಬ್ಲಮ್ 5 ಥ್ರಸ್ಟರಲ್ಲಿ ಏನು ಪ್ರಾಬ್ಲಮ್ ಬಂದಿದೆ ಅದು ಬಾಕಿ ಥ್ರಸ್ಟರ್ಸ್ಗೂ ಹೋಗ್ಬೋದಾ, ಆ 5 ಥ್ರಸ್ಟರ್ ರಿಕವರ್ ಆಗಲಿಲ್ಲ ಅಂದರೆ ಇನ್ನೂ ಉಳಿದಿರುವಂತಹ 23 ಥ್ರಸ್ಟರ್ಸಲ್ಲಿ ಯೂಸ್ ಮಾಡಿಕೊಂಡು ಇವ್ರನ್ನ ಸೇಫಾಗಿ ಕರ್ಕೊಂಡು ಬರ್ಬೋದಾ ಅನ್ನೋ ಒಂದು ಏನು ಕ್ವಶನ್ ಇತ್ತು. ಅದರಲ್ಲಿ ಬಹಳ ಒಂದು ಅಧ್ಯಯನವನ್ನು ನಾಸಾ ಮತ್ತು ಬೋಯಿಂಗ್ ಮಾಡಬೇಕಾಗಿ ಬಂತು. ಆ ಎಕ್ಸ್ಪರಿಮೆಂಟ್ಸ್ ಎಲ್ಲ ಆಗಿದೆ ಅನ್ನೋ ಒಂದು ಸೂಚನೆ ಕಾಣ್ತಾ ಇದೆ. ಅದಲ್ಲದ ಹಾಗೆ 3ನೇದಾಗಿ ಅಲ್ಲಿ ಏನು ಸ್ಪೇಸ್ ಡಿಬ್ರೀಸ್ ಅಂತ ಏನು ಕ್ರಿಯೇಟ್ ಆಗಿತ್ತು, ರಷ್ಯನ್ ಸ್ಯಾಟಲೈಟನ್ನು ಬ್ಲಾಸ್ಟ್ ಮಾಡಿದಾಗ ಅಲ್ಲಿ ಡೆಬ್ರೀಸ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅಪ್ಪಳಿಸುವಂಥ ಒಂದು ಎಮರ್ಜೆನ್ಸಿ ಆಗಿತ್ತು. ಅದರಿಂದ ISS ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಹಾಗಾಗಿ ಈ ಎಲ್ಲ ಕಾರಣಗಳಿಂದ ಈ ಸುನೀತಾ ವಿಲಿಯಮ್ಸ್ನವ್ರನ್ನ ಮತ್ತು ಅವರ ಸಹಪಾಠಿಯಾದಂಥ ಆಸ್ಟ್ರೋನಾಟ್ಸ್ನ ಭೂಮಿಗೆ ತರಲಿಕ್ಕೆ ವಿಳಂಬ ಆಯಿತು. ಈಗಾಗಲೇ 60 ದಿನ ದಾಟಿದೆ. ಈಗ ಏನು ಚಾಲೆಂಜ್ ಅಂತ ಹೇಳಿದ್ರೆ, ಈ 5 ದಿನದ ಒಂದು ಮಿಷನ್ ಹೋಗಿರೋದು, ಅದು 60 ದಿನ ಆಗಿರೋದು. ಅವರ ಒಂದು ಏನು ಆಸ್ಟ್ರೋನಾಟ್ಸ್ನ ಹೆಲ್ತ್ ಅಂತ ಏನು ಹೇಳ್ತೀವಿ, ಆ ಹೆಲ್ತಿನ ಬಗ್ಗೆ ಕೂಡ ಬಹಳಷ್ಟು ಕನ್ಸರ್ನ್ ಇದೆ. ಭೂಮಿ ಬಹಳ ಸೇಫ್ ಆದಂಥ ಜಾಗ. ನಾವು ನೋಡಿರೋ ಹಾಗೆ ಈ ಪ್ರಕೃತಿಯಲ್ಲಿ, ಈ ಕ್ರಿಯೇಷನ್ನಲ್ಲಿ ಭೂಮಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಜೀವಿಗಳು ಸೇಫಾಗಿಲ್ಲ ಅನ್ನೋದಕ್ಕೆ ಒಂದು ಬಹಳವಾದ ಒಂದು ಉದಾಹರಣೆ ಮತ್ತು ಒಂದು ಡೆಮಾನ್ಸ್ಟ್ರೇಷನ್ ಅಂತ ನನಗನ್ಸುತ್ತೆ. ಈಗ ಅವ್ರನ್ನ ಯಾವುದೇ ರೀತಿಯಾದ ಬಾಡಿನಲ್ಲಿ ಡಿಟಿರೇಷನ್ ಆಗೇ ಆಗುತ್ತೆ. ಹೆಲ್ತ್ ಡಿಟಿರೇಷನ್ ಅನ್ನೋದು ಸ್ಪೇಸ್ಗೆ ಹೋದ ಮೇಲೆ ಡಿಟಿರೇಷನ್ ಆಗೇ ಆಗುತ್ತೆ. ಎಷ್ಟು ಮಟ್ಟಿಗೆ ಡಿಟಿರೇಟ್ ಆಗುತ್ತೆ, ಅದು ಅವರಿಗೆ ಕೆಟಸ್ಟ್ರಫಿ ಆಗುತ್ತಾ ಅನ್ನೋ ಒಂದು ಭಯ ನಮ್ಮ ಸೈಂಟಿಸ್ಟ್ ಕಮ್ಯುನಿಟಿನಲ್ಲಿ ಕಾಣಬರುತ್ತೆ. ಹೀಗೆ ಇನ್ನು ಇರುವಂಥದ್ದು ನಮಗೆ 14 ದಿನಗಳು ಮಾತ್ರ. ಏನು 14 ದಿನ ಅಂತ ನಾವು ನೋಡಿದ್ರೆ, 19ನೇ ತಾರೀಕು ಆಗಸ್ಟು ನಾಸಾ ಇನ್ನೊಂದು ಉಡಾವಣೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದೆ. ಆ ಉಡಾವಣೆಯಲ್ಲಿ 4 ಆಸ್ಟ್ರೋನಾಟ್ಸ್ನ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರನ್ನು ಅಲ್ಲಿ ಇರಿಸಿ ಮತ್ತು ಅಲ್ಲಿ ಎಕ್ಸ್ಪರಿಮೆಂಟ್ಸ್ ಮಾಡಬೇಕು ಅನ್ನೋವಂಥ ಒಂದು ಪ್ರೋಗ್ರಾಮ್. ಈಗ ಇಂಟರ್ನ್ಯಾಷನಲ್ ಸ್ಟೇಷನಲ್ಲಿ ಆಗಲೇ ಸ್ಟಾರ್ಲಿಂಕ್ ಮತ್ತು ಈ ಬೋಯಿಂಗ್ನ ಏನು ಒಂದು ಕ್ರ್ಯೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಇದೆ, ಅದರಲ್ಲಿ ಡಾಕ್ ಆಗಿದೆ. ಒಂದು ಸರಿ ಡಾಕ್ ಆದರೆ ಇನ್ನೊಂದು ಮಿಷನ್ ಇಲ್ಲಿಂದ ನಾಸಾದವ್ರದ್ದು ಏನಿದೆ, ಕ್ರ್ಯೂ 9 ಅಂತ ಒಂದು ಮಿಷನ್ ಏನಿದೆ, ಅದು 19ನೇ ತಾರೀಕಿಗೆ ಅದು ಹೋಗಬೇಕಾಗಿದೆ. ಅದರಲ್ಲಿ ಹೋಗಬೇಕಾದ್ರೆ ಈ ಸ್ಟಾರ್ಲೈನ್ ಮತ್ತು ಬೋಯಿಂಗ್ ಅಲ್ಲಿ ಇರುವಂಥ ಒಂದು ಏನು ಸುನೀತಾ ವಿಲಿಯಮ್ಸ್ ಮತ್ತು ಅವರ ಆಸ್ಟ್ರೋನಾಟ್ ಆ ಒಂದು ಕ್ರ್ಯೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಅನ್ಡಾಕ್ ಆಗಬೇಕಾಗುತ್ತೆ. ಇದು ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದ್ರೇ ಕ್ರ್ಯೂ 9 ಏನು ಲಾಂಚ್ ಆಗ್ತಾಯಿದೆ, ಅದರ 4 ಆಸ್ಟ್ರೋನಾಟ್ಸು ಅಲ್ಲಿ ಡಾಕ್ ಆಗಿ ಅಲ್ಲಿ ಎಕ್ಸ್ಪರಿಮೆಂಟ್ಸ್ ಮಾಡುವಂಥ ಒಂದು ಸಾಧ್ಯತೆ. ಈಗ ಏನು ಮಾಡಬಹುದು
ಅಂತ ನೋಡಿದ್ರೆ ಪ್ರಪ್ರಥಮವಾಗಿ ಆ ಏನು ಸ್ಟಾರ್ಲೈನ್ ಮತ್ತು ಬೋಯಿಂಗ್ದು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಇದೆ, ಅದರ ಎಲ್ಲ ಎಕ್ಸ್ಪರಿಮೆಂಟ್ಸನ್ನು ಆದಷ್ಟು ಬೇಗ ಮುಗಿಸಿ ಆದಷ್ಟು ಬೇಗ ಅದನ್ನು ಅವರ ಇಬ್ಬರು ಬಿಲ್ ಮೋರ್ ಮತ್ತು ಸುನಿತಾ ವಿಲಿಯಮ್ಸ್ನ ವಾಪಸ್ ಕರುವಂಥ ಒಂದು ಪ್ರೋಗ್ರಾಮನ್ನ ನಾಸಾ ಮಾಡಬೇಕಾಗುತ್ತೆ. ಅದು ಪ್ರಿಯಾರಿಟಿ ನಂಬರ್ 1 ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಏನು ಇನ್ನೂ ಸ್ವಲ್ಪ ದಿನ ಟೈಮ್ ತೊಗೊಳ್ಬಹುದು ಅದಕ್ಕೆ ಆ ಎಕ್ಸ್ಪರಿಮೆಂಟ್ಸ್ ಕಂಪ್ಲೀಟ್ ಆಗೋದಕ್ಕೆ, ಅವರಿಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಅಂತ ಹೇಳಿದ್ರೆ ಆ ಕೋರ್ 9 ಅಂತ ಏನು ಕ್ರ್ಯೂ 9 ಅಂತ ಏನು ಲಾಂಚ್ ಆಗಸ್ಟ್ 19ಗೆ ಹಾಕ್ಕೊಂಡಿದ್ದಾರೆ ಅದನ್ನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಅದು ಕೂಡ ಬಹಳವಾದ ಒಂದು ಕಷ್ಟವಾದಂಥ ಒಂದು ಡಿಸಿಷನ್ನ ನಾಸಾ ತೊಗೊಳ್ಬೇಕಾಗತ್ತೆ. ಅಕಸ್ಮಾತ್ ಈ ಎರಡೂ ಆಗಲಿಲ್ಲ ಅಂತ ಹೇಳಿದ್ರೆ ಈ ಸ್ಟಾರ್ಲೈನ್ ಬೋಯಿಂಗ್ದು ಏನು ಕ್ರೂ ಮಾಡ್ಯೂಲ್ ಸರ್ವಿಸ್ ಮಾಡಲಿದೆ ಅದನ್ನು ಅನ್ಡಾಕ್ ಮಾಡಿ 19ನೇ ತಾರೀಕು ಏನು ಕ್ರ್ಯೂ 9 ಇದೆ ಅದು ಲಾಂಚ್ ಮಾಡಿ ಅಲ್ಲಿ ಡಾಕ್ ಮಾಡಿ ಸುನಿತಾ ವಿಲಿಯಮ್ಸ್ ಮತ್ತೆ ಅದಕ್ಕೆ ಒಪ್ಪಿಗೆ ಸಿಗುತ್ತಾ, ಅದರಲ್ಲಿ ಏನು ಚಾಲೆಂಜಸ್ ಇದೆ ಅನ್ನೋದನ್ನು ನಾಸಾ ಅಡ್ರೆಸ್ ಮಾಡಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ಅಲ್ಲಿ ಏನು ಆಸ್ಟ್ರೋನಾಟ್ಸ್ ಇದ್ದಾರೆ 5 ದಿನದಿಂದ 60 ದಿನದವರೆಗೂ ಅವರ ಸ್ಟೇ ಎಕ್ಸ್ಟೆಂಡ್ ಆಗಿದೆ. ಅವರ ಹೆಲ್ತ್ ಬಗ್ಗೆ ಒಂದು ಕನ್ಸರ್ನ್ ಡೆಫಿನೆಟ್ ಆಗಿದ್ದೇ ಇದೆ. ಸರ್, ಈಗ 19ನೇ ತಾರೀಕು ಏನು ನಾಸಾ ಲಾಂಚ್ ಮಾಡ್ತಾ ಇದೆ, ಅವತ್ತೇನಾದರೂ ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಯಾಕಂದರೆ ವೆದರ್ ಕಂಡೀಷನ್ ಕೂಡ ನಿಮ್ಗೆ ಗೊತ್ತಿರುತ್ತೆ. ವೆದರ್ ಕಂಡೀಷನ್ ಈ ಥರ ಇದ್ದ ಟೈಮಲ್ಲಿ ಲಾಂಚ್ ಮಾಡೋದು ಕೂಡ ಪ್ರಾಬ್ಲಮ್ ಆಗುತ್ತೆ. ಒಂದು ಏನಾದರೂ ಆ ಥರ ಪ್ರಾಬ್ಲಮ್ ಆದರೆ ಬೇರೆ ಏನು ಆಪ್ಷನ್ ಇದೆ ಸರ್ ಅವ್ರನ್ನ ಕರೆತರಲು? ಖಂಡಿತವಾಗಿ ಇದು ಆಪ್ಷನ್ 2ನೇ ಆಪ್ಷನ್. ಇಲ್ಲಿ ಕ್ರ್ಯೂ 9 ಹೋಗ್ತಾ ಇರೋದು, ಅದನ್ನು ಅನ್ಡಾಕ್ ಮಾಡಿ ಅಲ್ಲಿಂದ ಆ ಕ್ರ್ಯೂ 9 ಏನು ಸರ್ವಿಸ್ ಮಾಡ್ಯೂಲ್ ಕ್ರ್ಯೂ ಮಾಡಲಿ ಅದರಲ್ಲಿ ವಾಪಸ್ ಬರುವಂಥದ್ದು, ಅದು ಮೇಜರ್ ಒಂದು ಬ್ಯಾಕಪ್ ಆಪ್ಷನ್. ಅದಕ್ಕಿಂತ ಮೊದಲೇ ಅಷ್ಟರ ಒಳಗೇ ಏನು ಸ್ಟಾರ್ಲೈನ್ ಬೋಯಿಂಗ್ದು ಕ್ರ್ಯೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲ್ ಇದೆ, ಸುನಿತಾ ವಿಲಿಯಮ್ಸ್ ಮತ್ತು ಬೋರ್ ಅವರ ಆಸ್ಟ್ರೋನಾಟ್ ಹೋಗಿದಾರಲ್ಲ, ಆ ಒಂದು ಕ್ರ್ಯೂ ಮಾಡ್ಯೂಲ್ ಸರ್ವಿಸ್ ಮಾಡ್ಯೂಲನ್ನು ಸರಿ ಮಾಡಿ ಅವರನ್ನು ವಾಪಸ್ ತರುವಂಥದ್ದು ಇವ್ರದ್ದು ಫಸ್ಟ್ ಪ್ರಿಯಾರಿಟಿ ಆಗಬೇಕು. ಅದು ಸಕ್ಸಸ್ ಆಗಬೇಕು ಮತ್ತು ಎಲ್ಲ ರೀತಿಯಲ್ಲೂ ನಾಸಾಗೆ ಆ ಕಾನ್ಫಿಡೆನ್ಸ್ ಬರಬೇಕು ಅನ್ನೋದೇ ನಮ್ಮ ಒಂದು ಲುಕಿಂಗ್ ಫಾರ್ವರ್ಡ್. ಸರ್, ಅದರಿಂದ ಅದೇ ಸ್ಯಾಟಲೈಟ್ ಸ್ಟಾರ್ಲೈನರ್ ಸ್ಯಾಟಲೈಟ್ ಕರೆತರೋ ಸಾಧ್ಯತೆ ಇದೆ ಸರ್. ಅದರ ಇಂಧನ ಕೆಪಾಸಿಟಿ ಹೆಂಗಿದೆ ಸರ್ ಸದ್ಯಕ್ಕೆ? ಇಂಧನ ಕೆಪಾಸಿಟಿಗೆ ಅಂಥ ಒಂದು ತೊಂದರೆ ಇಲ್ಲ. ಇಂಧನ ಕೆಪಾಸಿಟಿ ಇದೆ, ಅದರಲ್ಲಿ ಬೇಕಾದಂಥ ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ ಕೂಡ ಇದೆ. ಆದರೆ ಈಗ ದೊಡ್ಡ ಚಾಲೆಂಜ್ ಏನಾಗಿರೋದು ಅಂತಂದರೆ ಹೇಗೆ ಸ್ಟಾರ್ಲೈನ್ ಬೋಯಿಂಗನ್ನು ಅನ್ಡಾಕ್ ಮಾಡುವಂಥದ್ದು ಮತ್ತು ಕ್ರ್ಯೂ 9ನ ಡಾಕ್ ಮಾಡುವಂಥದ್ದು, ಅದು ಬಹಳಷ್ಟು ದೊಡ್ಡ ಒಂದು ಚಾಲೆಂಜು. ಯಾಕೆಂದರೆ ಇದು ಅಲ್ಲಿ ಬಹಳ ಲಿಮಿಟೆಡ್ ರಿಸೋರ್ಸಸ್ ಇದೆ, ಭಾಳ ಲಿಮಿಟೆಡ್ ಆಪ್ಷನ್ಸ್ ಇದೆ. ಮತ್ತು ಏನು ಮಿಷನ್ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಿಗದಿತವಾದ ಒಂದು ಡೈರೆಕ್ಷನ್ ಇದೆ. ಆ ಡೈರೆಕ್ಷನಿಂದ ಚೇಂಜ್ ಆಗಬೇಕು, ಅದರಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಭಾಳಷ್ಟು ಒಂದು ಕಷ್ಟವಾದಂಥ ಸಿಚುವೇಶನ್ ಇವಾಗ ಎದುರಾಗಿದೆ. ಇವಿಷ್ಟು ಡಾಕ್ಟರ್ ಎಸ್.ವಿ. ಶರ್ಮಾ ಅವರ ಮಾತು. ಅಂದರೆ ಈಗ ಡೆಡ್ಲೈನ್ ಇಟ್ಟು ಕೆಲಸ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾಸಾ ಇರುವಂಥದ್ದು. 19ರೊಳಗಾಗಿ ಅವ್ರನ್ನ ಭೂಮಿಗೆ ವಾಪಸ್ ಕರೆತರಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಕೂಡ ಸದ್ಯ ನಾಸಾ ಮುಂದಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.